ಇರಾನದ ಪ್ರತಿದಾಳಿಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದರೂ ಇರಾನ್ ಇದ್ದಿದ್ದು ತನ್ನ ಸೊಗಡನ್ನು ಬಿಟ್ಟುಕೊಡ್ತಾ ಇಲ್ಲ. ನೀವಾಗಿ ಸೋತು ಬರ್ರಿ ಅನ್ನೋ ಕೇಳ್ತಾ ಇದೆ. ಆದರೆ ಎಷ್ಟು ಮಟ್ಟಿಗೆ ಇಸ್ರೇಲ್ ಸೋತು ಬರ್ತದೆ, ಏನು ಮಾಡ್ತದೆ ಅನ್ನೋದು ಬೇರೆ ವಿಷಯ. ಮತ್ತು ಅಮೇರಿಕಾ ಇನ್ನೂ ಎಲ್ಲಿವರೆಗೆ ಇಸ್ರೇಲನ್ನು ಸಣ್ಣ ಮಾಡ್ಬೋದು ಅನ್ನುವಂಥದ್ದು ಸಹಿತ. ಯಾಕಂದರೆ ಯುದ್ಧ ನಡೀತಂದ್ರೆ ಇದು ದೀರ್ಘಕಾಲಿಕದ ಮತ್ತು ಪರಮಾಣು ಅಸ್ತ್ರದ ಯುದ್ಧ ಆಗೋ ಸಾಧ್ಯತೆ ಎಲ್ಲ ಇದ್ದಾವೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಎರಡೂ ಕಡೆಗೆ ಅಂದರೆ ಇರಾನ್ ಮತ್ತು ಇರಾಕ್ ಎರಡೂ ಕಡೆಗೆ ಪ್ರಬಲವಾದ ಸ್ಪರ್ಧೆ ಈ ಸಲ ನಿರ್ಮಾಣ ಆಗಿದ್ದರಿಂದಾಗಿ ಸಹಜವಾಗಿ ಇರಾನ್ ಇದ್ದಿದ್ದು ಏನಪ್ಪ ಅಂತಂದ್ರೆ ವಿಶೇಷ ಒಂದು ಒತ್ತಡ ಹೇರಿ ತನ್ನ ಕೆಲಸ ಮಾಡ್ಕೋಬೇಕು ಅನ್ನುವಂಥ ವಿಚಾರಧಾರೆಯಲ್ಲಿದೆ. ಅದಕ್ಕೆ ಏನಾದರೂ ಆಗಲಿ ಒಟ್ಟಾರೆಯಾಗಿ ಇಸ್ರೇಲ್ ಮತ್ತು ಇರಾನ್ ಸಮಬಲದಿಂದ ಹೋರಾಟ ಮಾಡ್ತಾ ಇದ್ದಾವೆ. ಆದರೂ ಒಂದು ಹೆಜ್ಜೆ ಮುಂದೆ ಇರಾನ್ ಇವತ್ತು ಬಂದು ನಿಂತದ. ನೋಡ್ಬೇಕಿದ್ರದ್ದು ಏನು ರಿಸಲ್ಟ್ ಆಗ್ತದೆ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಇದರಲ್ಲಿ ಯಾರಿಗಿದ್ರೂ ಅಷ್ಟ. ಯಾಕಂತಂದ್ರೆ ಒಂದು ಕಡೆಗೆ ಇರಾನ ಮೂಲಭೂತವಾದ ದೇಶ, ಇನ್ನೊಂದು ಕಡೆ ಇಸ್ರೇಲ ಯುರೋಪಿಯನ್ ದೇಶಗಳಿಗೆ ಅನುಕೂಲ ಆಗುವಂಥದ್ದು. ಹೀಗಾಗಿ ಇವೆರಡರಲ್ಲಿ ಯಾರು ಗೆದ್ರೂ ವಿಶೇಷವಾಗಿ ಆಯಾ ಜಾಗಗಳಲ್ಲಿ ಮನುಕುಲಕ್ಕೆ ಹಾನಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.